ಅಲ್ಲಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಕ್ವಶನ್ಸನ್ನು ನೋಡುವ 1ರಿಂದ 5 ಅಂಕಗಳವರೆಗೆ ಎಲ್ಲ ಪ್ರಶ್ನೆಗಳು, ಅದು ನಿಮಗೆ ಸರಳ ಆಗಿರ್ಬೋದು, ಕಠಿಣ ಸ್ತರದಾಗಿರ್ಬೋದು, ಅನ್ವಯಿಕ ಪ್ರಶ್ನೆಗಳನ್ನು ಸಹಿತ ನಾನು ನಿಮಗೆ ಕೊಡ್ತೀನಿ. ಇಷ್ಟು ನೋಡ್ಕೊಂಡ್ರೆ ಹೋದರೆ ಸಾಕು, ಸೈನ್ಸಲ್ಲಿ ಎಲ್ಲ ನೀವೇನು ಮಾಡ್ತೀರಿ ಕವರ್ ಮಾಡ್ತೀರಿ. ಬಟ್ ಈ ಪ್ಯಾಕೇಜ್ ಏನಿದೆ ಸ್ನೇಹಿತರೆ, ಕೇವಲ ಪ್ರಶ್ನೆಗಳಿದ್ದಾವೆ. ಸೊ ನೀವು ಅವುಗಳನ್ನು ಚೆನ್ನಾಗಿ ಉತ್ತರಗಳನ್ನು ನೋಡ್ಕೊಳ್ಬೇಕು. ಓಕೆನಾ? ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಸೈನ್ಸಲ್ಲಿ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲವನ್ನೂ ಕೂಡ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಫಸ್ಟ್ ಇವತ್ತು ರಸಾಯನಶಾಸ್ತ್ರದಲ್ಲಿ MCQಸ್ಗಳನ್ನು ನೋಡೋಣ. ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಕವರ್ ಮಾಡೋಣ. ಸೊ ಫಸ್ಟ್ ಕೆಳಗಿನವುಗಳಲ್ಲಿ ಭೌತ ಬದಲಾವಣೆಗೆ ಒಳಪಡೋ ಸನ್ನಿವೇಶ ಅಂತ ಕೇಳಿದರು. ಬಹಿರುಷ್ಣಕ ಕ್ರಿಯೆಯನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ನೋಡ್ಕೊಡ್ರಿ. ಆಮೇಲೆ ರಾಸಾಯನಿಕ ವಿಭಜನೆ ಕ್ರಿಯೆ ಬೆಳಕಿನ ಸಹಾಯದಿಂದ ನಡೆದರೆ ಅದನ್ನು ಯಾವ ಕ್ರಿಯೆ ಅಂತ ಕರಿತೀವಿ? ಕೊಟ್ಟ ಸಮೀಕರಣಗಳಲ್ಲಿ ಯಾವುದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅದ? CuO+H2 ಇಟ್ ಯೂಸ್ ಟು Cu+H2O. ಈ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡಿರೋ ವಸ್ತು ಯಾವುದು? ವಿದ್ಯಾರ್ಥಿಯೊಬ್ಬನು ಚಿಪ್ಸ್ ಪ್ಯಾಕೆಟನ್ನು ಹರಿದ ತಕ್ಷಣ ಒಂದು ಅನಿಲವನ್ನು ಹೊರಬರೋದನ್ನು ಗುರುತಿಸ್ತಾನೆ. ಅನಿಲನು ಪಾಕೆಟ್ ಒಳಗೆ ತುಂಬಿರುವ ಕಾರಣಕ್ಕೆ ತನ್ನ ಸಮರ್ಥನೆ ಏನು ಅಂತ ಕೇಳಿದ್ದಾರೆ. ಇನ್ನು ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಆಮ್ಲಗಳಲ್ಲಿರುವ ಸ್ಥಾನಪಲ್ಲಟ ಹೊಂದಬಹುದಾದ ಧಾತು ಯಾವುದು? ಪ್ರತ್ಯಾಮ್ಲಗಳ ಗುಣಲಕ್ಷಣಗಳಿಗೆ ಕಾರಣವಾದ ಗುಂಪು. ಸಾರರಿಕ್ತ ಆಮ್ಲಗಳು ಲೋಹಗಳ ಜೊತೆ ವರ್ತಿಸಿದಾಗ ಬಿಡುಗಡೆ ಆಗೋ ಅನಿಲವನ್ನು ಏನಂತ ಕರಿತೀವಿ? ಇನ್ನು ಬೇಕಿಂಗ್ ಪುಡಿಗೆ ಟಾರ್ಟರಿಕ್ ಆಮ್ಲವನ್ನು ಸೇರಿಸಿಲ್ಲ, ಇದರಿಂದ ತಯಾರಿಸಿದ ಕೇಕ್ ಕಹಿ ರುಚಿ ಹೊಂದಿದೆ, ಕಾರಣ ಇದಕ್ಕೆ ಅಂತ ಕೇಳಿದರು. ಮಾನವನ ರಕ್ತದ pH ವ್ಯಾಪ್ತಿ ಕೇಳಿದ್ದಾರೆ. ಒಂದು ಪ್ರಣಾಳದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ಪರಿಣಾಮವನ್ನು ಏನಾಗಿರ್ತದೆ? ಇನ್ನು ವಾತಾವರಣದಲ್ಲಿ ಆರ್ದ್ರತೆಯನ್ನು ಹೆಚ್ಚಿಸುವ ಸಂದರ್ಭದಲ್ಲಿ ಹೈಡ್ರೋಜನ್ ಕ್ಲೋರೈಡ್ ಅನಿಲವನ್ನು ತಯಾರಿಸಿದಾಗ ಈ ಅನಿಲವು ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಕ್ಲೋರೈಡ್ ಹೊಂದಿರುವ ಕೊಳವೆ ಮೂಲಕ ಹಾಯಿಸಲಾಗ್ತದೆ. ಹಾಗಾದರೆ ಕ್ಯಾಲ್ಸಿಯಂ ಕ್ಲೋರೈಡ್ನ ಪಾತ್ರವನ್ನು ಕೇಳಿದ್ದಾರೆ. ಇನ್ನು ಆಮ್ಲಗಳ ಸಾರತೆಯನ್ನು ಏರಿಕೆ ಕ್ರಮದಲ್ಲಿ ಬರೀತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್. ನೆಕ್ಸ್ಟ್, ಸತು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳು ಏನಾಗಿರ್ತದೆ? ಟೊಮೆಟೊದಲ್ಲಿರ್ತಕ್ಕಂಥ ನೈಸರ್ಗಿಕ ಮೂಲದ ಆಮ್ಲ. ಸೋಡಿಯಂ ಕಾರ್ಬೋನೇಟ್ ಒಂದು ಪ್ರತ್ಯಾಮ್ಲ ಆದರೆ ಈ ಲವಣ ಇದರಿಂದ ಉಂಟಾಗಿದೆ ಅಂತ ಕೇಳಿದ್ದು. ಕ್ಷಾರಗಳಂದ್ರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜಲೀಯ ದ್ರಾವಣದ ಬಗ್ಗೆ ಯಾವ ಹೇಳಿಕೆಗಳು ಸರಿದಾವ? ಜೇನುನೊಣದಲ್ಲಿರುವ ಚುಚ್ಚುವಿಕೆಯಲ್ಲಿರುವ ನೈಸರ್ಗಿಕ ಆಮ್ಲ. ನಮ್ಮ ದೇಹದ pH ಮೌಲ್ಯ ಎಷ್ಟದ? ಮಳೆ ನೀರನ್ನು ಆಮ್ಲೀಯ ಅನ್ಲಿಕ್ಕೆ ಕಾರಣ ಏನಂತ ಕೇಳಿದರು. ನೆಕ್ಸ್ಟ್, ಸೋಡಿಯಂ ಹೈಡ್ರಾಕ್ಸೈಡ್ ಇದು ಒಂದು ಜಲೀಯ ದ್ರಾವಣದೊಂದು ಕೆಂಪು ಲಿಟ್ಮಸ್ ದ್ರಾವಣವನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಅದಕ್ಕೆ ಸೇರಿಸಿದಾಗ ಬಣ್ಣ ಹಿಮ್ಮುಖವಾಗ್ತದೆ? ಇನ್ನು ತಾಮ್ರದ ಆಕ್ಸೈಡ್ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಬದಲಾಗೋ ಬಣ್ಣ ಯಾವುದು? ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಫಿನಾಪ್ತಲಿನ್ ದ್ರಾವಣವನ್ನು ಈ ಬಣ್ಣಕ್ಕೆ ಬದಲಾಯಿಸ್ತದೆ. ಕೆಳಗಿನವುಗಳಲ್ಲಿ ಸಂಶ್ಲೇಷಿತ ಆಮ್ಲ ಅಥವಾ ಖನಿಜ ಆಮ್ಲ ಯಾವುದು? ಶುದ್ಧ ನೀರಿನ pH ಮೌಲ್ಯ ಕೇಳಿದ್ದಾರೆ. ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಕಡಿಮೆಯಾಗಲು ಕಾರಣ ಏನು? ನಿಮಗೆ 6, 8, 7.5 pH ಮೌಲ್ಯವನ್ನು ಹೊಂದಿದ ABC ದ್ರಾವಣವನ್ನು ಕೊಟ್ಟಿದ್ದಾರೆ. ಗರಿಷ್ಠ ಪ್ರಮಾಣದ OH ಋಣ ಅಯಾನು ಹೊಂದಿದ ದ್ರಾವಣ ಯಾವುದು? ಒಂದು ದ್ರಾವಣದ pH ಮೌಲ್ಯ 7 ಆದರೆ ಅದನ್ನು ಹೇಗೆ ಹೆಚ್ಚಿಸ್ತೀರಿ? ಈ ಕೆಳಗಿನ ಲೋಹಗಳೊಂದಿಗೆ ಆಮ್ಲ ಪ್ರತಿವರ್ತಿಸಿದಾಗ ಬಿಡುಗಡೆಯಾಗೋ ಅನಿಲ ಯಾವುದು? ಇನ್ನು ಒಂದು ಮಣ್ಣಿನ ಮಾದರಿಯನ್ನು ನೀರಿನೊಂದಿಗೆ ಬೆರೆಸಿಡಲಾಗಿದೆ. ಸ್ವಲ್ಪ ಸಮಯದ ನಂತರ ಈ ಕೆಳಗಿನ ಒಂದು ವಸ್ತುವನ್ನು pH ಕಾಗದದ ಮೂಲಕ ಉಪಯೋಗಿಸಿ ಪರೀಕ್ಷಿಸಿದಾಗ ಹಳದಿ ಮಿಶ್ರಿತ ಕಿತ್ತಳೆ ಬಣ್ಣವನ್ನು ಉಂಟು ಮಾಡಿದರೆ ಹಾಗಾದರೆ ಆ ವಸ್ತು ಯಾವುದು ಅಂತ ಕೇಳಿದರು. ಇನ್ನು ಸಾರಯುಕ್ತ ಪ್ರಬಲ ಆಮ್ಲ ಆಕಸ್ಮಿಕವಾಗಿ ಒಬ್ಬ ವಿದ್ಯಾರ್ಥಿಯ ಕೈ ಮೇಲೆ ಬಿದ್ದಾಗ ತಕ್ಷಣ ಮಾಡಬೇಕಾದ ಕೆಲಸ ಏನು? ರೈತರು ತಮ್ಮ ಜಮೀನಿನ ಆಮ್ಲೀಯ ಮಣ್ಣನ್ನು ತಟಸ್ಥಗೊಳಿಸಲು ಯಾವ ಸಂಯುಕ್ತವನ್ನು ಬಳಸ್ತಾರಂತ ಕೇಳಿದರು. ಇನ್ನು ಶಿಕ್ಷಕರು ವಿದ್ಯಾರ್ಥಿಗೆ ನೀರು ತುಂಬಿರುವ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತುಂಬಿರುವ 2 ಪ್ರಮಾಣಗಳನ್ನು ನೀಡಿದ್ದಾರೆ. ಶಿಕ್ಷಕರು ಅವೆರಡರಲ್ಲಿರುವ ಸೋಡಿಯಂ ಹೈಡ್ರಾಕ್ಸೈಡನ್ನು ಪತ್ತೆ ಹಚ್ಚಲು ವಿದ್ಯಾರ್ಥಿಗೆ ತಿಳಿಸಿದರೆ ವಿದ್ಯಾರ್ಥಿ ಯಾವ ದ್ರಾವಣವನ್ನು ಬಳಸಬೇಕು ಅನ್ನೋದು ಕೂಡ ಕೇಳಿದರು. ಇನ್ನು OH ಋಣ ಅಯಾನುಗಳ ಸಾರತೆಯನ್ನು ಹೆಚ್ಚಿಸಿದಲ್ಲಿ ಉಂಟಾಗುವ ಲಕ್ಷಣ ಯಾವುದು? ಕೆಳಗಿನ ಯಾವ ಹೇಳಿಕೆಯಿಂದ ದ್ರಾವಣದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾರತೆಯನ್ನು ಪತ್ತೆ ಹಚ್ತೀರಿ? ನೆಕ್ಸ್ಟ್, ಯಾವ 3 ವಿಧದ ದ್ರಾವಣ ಕೊಟ್ಟಿದ್ದಾರೆ? XYZ, pH 6, 4, 8 ಆಮ್ಲೀಯ ಪ್ರಬಲತೆ ಕೇಳಿದರು. ಸೊ ಎಲ್ಲ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಒಬ್ಬ ಅಂಧ ವಿದ್ಯಾರ್ಥಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಸೂಚಕಗಳಾಗಿ ಬಳಸಬಹುದಾದ ವಸ್ತು ಕೇಳಿದರು. ಜಠರದಲ್ಲಿರುವ ಜಠರಾಮ್ಲ ಕೇಳಿದ್ದಾರೆ. ನೆಕ್ಸ್ಟ್, ಆಮ್ಲೀಯ ಗುಣವನ್ನು ಹೊಂದಿದ ಪದಾರ್ಥ ಕೇಳಿದ್ದಾರೆ. ನೆಕ್ಸ್ಟ್, ಆಮ್ಲೀಯ ದ್ರಾವಣವನ್ನು ದುರ್ಬಲಗೊಳಿಸಿದರೆ ಅದರಲ್ಲಿನ pH ಮೌಲ್ಯದ ಬದಲಾವಣೆ ಕೇಳಿದರು. ದ್ರಾವಣವಿರುವ ಒಂದು ಬಾಟಲಿಯ ಮುಚ್ಚಳವನ್ನು ತೆಗೆದಾಗ ಅದರಲ್ಲಿರುವ ವಿನೆಗರ್ ವಾಸನೆ ಬಂದಿರ್ತದೆ, ಏಕೆ? ಇನ್ನು ಹಲ್ಲುಗಳ ಕ್ಷಯಿಸುವಿಕೆಯನ್ನು ರಕ್ಷಿಸಲು
ಪ್ರತಿನಿತ್ಯ ಹಲ್ಲುಗಳನ್ನು ಉಜ್ಜಲು ಸಲಹೆ ಕೊಡ್ತಾರೆ. ನಮ್ಮ ಹಲ್ಲುಗಳ ಕ್ಷಯಿಸುವಿಕೆಯನ್ನು ತಡೆಗಟ್ಟಲು ಟೂತ್ಪೇಸ್ಟ್ನಲ್ಲಿರುವ ಅಂಶ ಯಾವುದು? ಸುಣ್ಣದ ತಿಳಿನೀರಿನ ಸೂತ್ರ. ಮೀಥೈಲ್ ಆರೆಂಜ್ ಇದೊಂದು ಏನು? ಆಮೇಲೆ ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹಾಯಿಸ್ತಾ ಹೋದರೆ ಏನಾಗ್ತದೆ? ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನ ಯಾವುದು? ಇನ್ನು ತಟಸ್ಥೀಕರಣ ಪ್ರಕ್ರಿಯೆಯಲ್ಲಿ ಏನಾಗ್ತದೆ ಅಂತ ಕೇಳಿದರು. ಪ್ರೋಟಾನ್ H+ಗಳನ್ನು ನೀಡ್ತಕ್ಕಂಥ ಗುಣಧರ್ಮ ಹೊಂದಿರುವ ಜಲೀಯ ದ್ರಾವಣ ಯಾವುದು? ಮೊಟ್ಟೆಯ ಪುಡಿ ಮಾಡಿದ ಚಿಪ್ಪಿನೊಂದಿಗೆ ವರ್ತಿಸಿದ ಒಂದು ದ್ರಾವಣ ಬಿಡುಗಡೆ ಮಾಡಿದ ಅನಿಲ ಸುಣ್ಣದ ತಿಳಿನೀರನ್ನು ಹಾಲಿನಂತೆ ಬೆಳ್ಳಗಾಗಿಸಿದರೆ ಹಾಗಾದರೆ ಆ ದ್ರಾವಣ ಯಾವುದು? ಇನ್ನು ತುರಿಕೆ ಗಿಡದ ಎಲೆಯನ್ನು ಮುಟ್ಟಿದಾಗ ಉರಿಯುವ ಮತ್ತು ಕೆರೆತ ಉಂಟಾಗ್ತದೆ. ಇದಕ್ಕೆ ಕಾರಣ ಎಲೆಯಲ್ಲಿರುವ ಚುಚ್ಚುವ ಕೂದಲುಗಳು ಹೊಂದಿರುವ ವಸ್ತು ಯಾವುದು? ಸೋಡಿಯಂ ಕ್ಲೋರೈಡ್ನ pH ಮೌಲ್ಯ. ಒಂದು ದ್ರಾವಣದ pH ಮೌಲ್ಯ 0 ಆದರೆ ಆ ದ್ರಾವಣವನ್ನು ಏನಂತೀವಿ? 4 ಪ್ರಣಾಳಗಳಲ್ಲಿ ಬೇರೆ ಬೇರೆ ಲೋಹಗಳಿದ್ದಾವೆ. ಪ್ರತಿಯೊಂದಕ್ಕೂ ಸಾರೀಕೃತ ಗಂಧಕಾಮ್ಲವನ್ನು ಬೆರೆಸಿದಾಗ ಒಂದು ಪ್ರಣಾಳದಲ್ಲಿ ದ್ರಾವಣವು ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ಈ ಪ್ರಣಾಳದಲ್ಲಿರುವ ಲೋಹ ಯಾವುದು? ಅಲ್ಪ ಪ್ರಮಾಣದ ಆಮ್ಲವನ್ನು ನೀರಿಗೆ ಸೇರಿಸಿದ್ದಾರೆ. ಈ ವಿದ್ಯಮಾನವನ್ನು ಏನಂತ ಕರಿತೀವಿ? ಸಮ ಪ್ರಮಾಣ ಸಮಸಾರತೆ ಹೈಡ್ರೋಕ್ಲೋರಿಕ್ ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ಗಳ ದ್ರಾವಣವನ್ನು ಮಿಶ್ರಣಗೊಳಿಸಿದಾಗ pH ಕಾಗದದ ಮೂಲಕ ಅದರ pH ಗಮನಿಸಿದಾಗ ಬಣ್ಣ ಹೇಗಿರ್ತದೆ? ನೆಕ್ಸ್ಟ್, ಒಂದು ದ್ರಾವಣವು ಅಮೃತ ಶಿಲೆಯ ಚೂರುಗಳೊಂದಿಗೆ ಪ್ರತಿವರ್ತಿಸಿದಾಗ ಅದು ಸುಣ್ಣದ ತಿಳಿನೀರನ್ನು ಬಿಳಿಯನ್ನಾಗಿ ಮಾಡುವ ಅನಿಲವೊಂದನ್ನು ಬಿಡುಗಡೆ ಮಾಡ್ತದೆ. ಆ ದ್ರಾವಣ ಯಾವುದು? ಮುಂದಿನ ಪ್ರಶ್ನೆ, ಸತುವಿನ ಚೂರಿನೊಂದಿಗೆ ಪ್ರತಿವರ್ತಿಸಿದ ದ್ರಾವಣವೊಂದು ಬಿಡುಗಡೆ ಮಾಡಿದ ಅನಿಲವನ್ನು ಹೊತ್ತಿಸಿದಾಗ ಪಾಪ್ ಅನ್ನೋ ಶಬ್ದ ಉಂಟು ಮಾಡ್ತದೆ. ಓಕೆನಾ? ಹಾಗಾದ್ರೆ ಆ ಚಟುವಟಿಕೆಯಲ್ಲಿ ಬಳಸಿದ ದ್ರಾವಣ ಯಾವುದು? ಇನ್ನು ಮೆಗ್ನೀಸಿಯಂ ಲೋಹದ ರಿಬ್ಬನ್ನನ್ನು ಸಾರರಿಕ್ತ ಕಾರ್ಬನ್ನೊಂದಿಗೆ ಪ್ರತಿವರ್ತಿಸಿದಾಗ ದೊರೆಯುವ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಯಾವುದು? ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ಪ್ರತಿವರ್ತಿಸಿದಾಗ ಬಿಡುಗಡೆಯಾಗುವ ನೀರು ಮತ್ತು ಲವಣ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಮುಂದಿನ ಪ್ರಶ್ನೆ, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠಕ್ಕೆ ಹೋಗೋಣ. ಇಲ್ಲಿ ಏನು ಕ್ವಶನ್ಸ್ ಇದಾವಪ್ಪ ಅಂತಂದ್ರೆ, ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡಿದ ಲೋಹ ಯಾವುದು? ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಆಗ್ತದೆ? ಏರೋಪ್ಲೇನ್ ಮತ್ತು ರೈಲ್ವೆ ಬೋಗಿಗಳಲ್ಲಿ ಬಳಸೋ ಮಿಶ್ರ ಲೋಹ ಯಾವುದು? ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಬಳಸೋ ದ್ರಾವಣ. ಬೆಳ್ಳಿ ಮತ್ತು ಚಿನ್ನದ ಹಾಗೆ ನೀರಿನ ಜೊತೆ ಪ್ರತಿವರ್ತಿಸದ ಲೋಹಗಳು. ಇನ್ನು ಕ್ರಿಯಾಶೀಲತೆ ಸರಣಿಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲತೆ ಮತ್ತು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ಧಾತುಗಳು ಕ್ರಮವಾಗಿ ಯಾವಿದಾವೆ? ಸಸ್ಯಗಳಲ್ಲಿ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುವ ಧಾತು ಯಾವುದು? ಮೂಟು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಸಂಯುಕ್ತಗಳಲ್ಲಿ ಧಾತುಗಳ ಪರಮಾಣುಗಳ ನಡುವಿನ ಆಕರ್ಷಣ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ, ಏಕೆ? ಇಮೇಲೆ CH3COO C2H5 ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ C2H5OH ಉಂಟಾಗ್ತದೆ. ಇದರ ಜೊತೆಗೆ ಉಂಟಾಗುವ ಇನ್ನೊಂದು ಸಂಯುಕ್ತ ಯಾವುದು? ಇನ್ನು ಅಲ್ಕೈನ್ಗಳನ್ನು ಪ್ರತಿನಿಧಿಸುವ ಸಾಮಾನ್ಯ ಸೂತ್ರ ಕೇಳಿದರು. ಬ್ಯೂಟೆನಾನ್ನಲ್ಲಿರುವ ಕ್ರಿಯಾಗುಂಪು ಯಾವುದು? ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಕೇಳಿದ್ದಾರೆ. ಒಂದು ಪ್ರಣಾಳದಲ್ಲಿ ಸೋಡಿಯಂ ಕಾರ್ಬೋನೇಟನ್ನು ತೆಗೆದುಕೊಂಡಾಗ 2 ml ಎಥನೋಯಿಕ್ ಆಮ್ಲವನ್ನು ಹಾಕಿದ್ದಾರೆ. ಬಿಡುಗಡೆಯಾದ ಅನಿಲ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಹಾಲಿನಂತೆ ಬೆಳ್ಳಗಾಗಲು ಕಾರಣವಾದ ಅನಿಲ ಯಾವುದು? ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಉಪಯೋಗಿಸಲ್ಪಡುವ ಸಂಯುಕ್ತ. ಕಾರ್ಬನ್ನ 4 ಪರಮಾಣುಗಳನ್ನು ಹೊಂದಿರುವ ಅಲ್ಕೀನ್ ಸೈಕ್ಲೋ ಅಲ್ಕೇನ್ನ ಅನುಸೂತ್ರ ಯಾವುದು? ಇನ್ನು ಸಹವೆಲೆನ್ಸಿಯ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪು? ಕಲ್ಲಿದ್ದಲು ಮತ್ತು ಪೆಟ್ರೋಲ್ಗಳ ದಹನದಿಂದ ಪರಿಸರಕ್ಕೆ ಬಿಡುಗಡೆಯಾಗುವ ಪ್ರಮುಖ ಮಾಲಿನ್ಯಕಾರಕ ಯಾವುದು? ಇನ್ನು ಇಷ್ಟೆಲ್ಲ ರಸಾಯನಶಾಸ್ತ್ರ ಆಯಿತು. ಇನ್ನು ಜೀವಶಾಸ್ತ್ರ. ಜೀವಿಗಳಲ್ಲಿ ನಿರಂತರವಾಗಿ ನಡೆಯಲೇಬೇಕಾದ ಜೀವಕ್ರಿಯೆ ಯಾವುದಾಗಿರ್ತದೆ? ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ನಡೆಸುವ ಸಂದರ್ಭದಲ್ಲಿ ಬಿಡುಗಡೆಯಾಗುವ ಆಮ್ಲಜನಕ. ಪಚನ ಕ್ರಿಯೆಗಳಲ್ಲಿ ಎಮಲ್ಸೀಕರಣ ಪ್ರಕ್ರಿಯೆ ಹೇಗಿದೆ? ಜಲಚರಗಳ ಉಸಿರಾಟದ ದರ ಭೂಚರಗಳ ಉಸಿರಾಟದ ದರಗಿಂತ ಹೆಚ್ಚು, ಏಕೆಂದರೆ? ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟು? ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಯಾವುದು? ಮೆದುಳಿನ ಅತ್ಯಂತ ಚಿಕ್ಕ ಭಾಗ ಯಾವುದು? ಪರಾವರ್ತನೆಯು ಈ ಭಾಗದಲ್ಲಿ ನಿಯಂತ್ರಿಸಲ್ಪಡ್ತದೆ. ಮಿದುಳು ಬಳ್ಳಿಯಿಂದ ಹೊರಡುವ ನರಗಳ ಸಂಖ್ಯೆ ಎಷ್ಟಿದಾವೆ? ಸರಿಯಾಗಿ ಜೋಡಿಸದೇ ಇರೋದು ಯಾವುದು ಅಂತ ಕೇಳಿದರು. ನೆಕ್ಸ್ಟ್, ಜೀವಿಗಳಲ್ಲಿ ನಿರ್ನಾಳ ಗ್ರಂಥಿಯಿಂದ ಸ್ರವಿಸಲ್ಪಡುವ ರಾಸಾಯನಿಕ ವಸ್ತು ಯಾವುದು? ನರ ಸಂದೇಶದ ಸ್ವಭಾವ ಹೇಗಾಗಿರ್ತದೆ? ಪ್ಯಾರಾಥಾರ್ಮೋನಿನ ಕೊರತೆಯಿಂದ ಬರುವ ರೋಗ ಯಾವುದು? ಕಿವಿಯ ತಮಟೆಯ ಎರಡೂ ಕಡೆಗಳಲ್ಲಿ ವಾಯುವಿನ ಒತ್ತಡ ಒಂದೇ ಸಮನಾಗಿಡಲು ಸಹಾಯ ಮಾಡುವ ಕಿವಿಯ ಭಾಗ ಯಾವುದು? ಪ್ರಚೋದನೆ ಎಂದರೇನು? ಪ್ರತಿಕ್ರಿಯೆ ಎಂದರೇನು? ಗ್ರಾಹಕಗಳು ಎಂದರೇನು? ಪ್ರಚೋದನೆಯನ್ನು ಸ್ವೀಕರಿಸುವ ನರಕೋಶದ ಭಾಗ ಯಾವುದು? ಇನ್ನು ನರಾವೇಗಗಳು ಹಾದು ಹೋಗೋ ಮಾರ್ಗ, ಸರಿಯಾದ ಮಾರ್ಗ ಕೇಳಿದ್ದಾರೆ. ವಿದ್ಯುತ್ ಆವೇಗಗಳು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆಯಾಗುವ ನರಕೋಶದ ಭಾಗ.
ಎರಡು ಅನುಕ್ರಮ ನರಕೋಶಗಳ ನಡುವಿನ ಸೂಕ್ಷ್ಮ ಅವಕಾಶಕ್ಕೆ ಏನಂತೀವಿ? ಪ್ರಚೋದನೆಗೆ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಗೆ ಏನಂತೀವಿ? ಬಿಸಿ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳೋ ಕ್ರಿಯೆ ಹೇಗಿರ್ತದೆ? ಪರಾವರ್ತನೆಯ ಕೇಂದ್ರ, ಪರಾವರ್ತನೆಯ ಮಾರ್ಗ, ಪರಾವರ್ತಿತ ಚಾಪಕದ ಘಟಕ ಯಾವುದೂ ಇಲ್ಲ. ನೆಕ್ಸ್ಟ್, ಪ್ರಾಣಿಗಳಲ್ಲಿ ತೋರ್ಪಡಿಸೋದು ಯಾವುದು? ಕೇಂದ್ರ ನರವ್ಯೂಹದಲ್ಲಿ ಏನೇನದ? ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನ ನಡೆಸುವ ನರಗಳನ್ನು ಯಾವುವು? ಮೆದುಳಿನ ಆಲೋಚನೆಯ ಭಾಗ ಕೇಳಿದ್ದಾರೆ. ನಿಲುವು ಮತ್ತು ದೇಹದ ಸಮತೋಲನ ನಿಯಂತ್ರಿಸುವ ಮೆದುಳಿನ ಭಾಗ ಕೇಳಿದ್ದಾರೆ. ಎಸ್. ಇನ್ನು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಕೇಳಿದ್ದಾರೆ. ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಕೇಳಿದ್ದಾರೆ. ಬಾಯಲ್ಲಿ ನೀರುವುದು, ವಾಂತಿ ಈ ಕ್ರಿಯೆಗಳಲ್ಲಿ ನಿಯಂತ್ರಿಸುವ ಮೆದುಳಿನ ಭಾಗ. ಪರಿಧಿ ನರವ್ಯೂಹ ಒಳಗೊಂಡಿರುವುದು. ಸಸ್ಯಗಳಲ್ಲಿನ ಚಲನೆಯು ಮುಟ್ಟಿದರೆ ಮುನಿ ಸಸ್ಯ ಪ್ರತಿಕ್ರಿಯೆ ತೋರಿಸುವುದು ಈ ರೀತಿಯಲ್ಲಿ. ಆಧಾರದ ಸಂಪರ್ಕಕ್ಕೆ ಬಂದ ಬಳ್ಳಿ ಕುಡಿಯು ಆಧಾರದ ಸುತ್ತ ಸುತ್ತಾಕಾರದಲ್ಲಿ ಆವರಿಸಲಿಕ್ಕೆ ಕಾರಣ ಏನು? ಅಂಡಾಣುಗಳ ಕಡೆಗೆ ಪರಾಗನಳಿಕೆಗಳ ಬೆಳವಣಿಗೆ ಇದಕ್ಕೆ ಉದಾಹರಣೆ. ಬೆಳಕಿನೆಡೆಗೆ ಕಾಂಡ ಬಾಗುವುದು ಇದಕ್ಕೆ ಉದಾಹರಣೆ. ಸಸ್ಯಗಳಲ್ಲಿ ಎ ಬೆಳವಣಿಗೆಯನ್ನು ಆಧರಿಸಿದ ನಿಧಾನವಾಗಿದ್ದರೆ ಬಿ ಸ್ವತಂತ್ರ ಚಲನೆ ವೇಗವಾಗಿರ್ತದೆ ಅಂತ ಕೇಳಿದರು. ಸಸ್ಯದ ಕಾಂಡವು ಬೆಳಕಿನೆಡೆಗೆ ಬಾಗಲು ಕಾರಣ. ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನು ಯಾವುದು? ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸುವ ಹಾರ್ಮೋನು ಯಾವುದು? ಓಕೆನಾ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿನ ಪ್ರಶ್ನೆಗಳಿತ್ತು. ಬೆಳವಣಿಗೆಯ ಹಾರ್ಮೋನು ಉತ್ಪತ್ತಿ ಮಾಡೋ ಗ್ರಂಥಿ 10 ರಿಂದ 12 ವರ್ಷದವರಾದಾಗ ಯಾವ ಹಾರ್ಮೋನಿನ ಸ್ರವಿಕೆಯಿಂದ ದೈಹಿಕ ಬದಲಾವಣೆ ಆಗ್ತದೆ? ಮೆದುಮೇಹಿಯು ಯಾವ ಹಾರ್ಮೋನಿನಿಂದ ಕೊರತೆಯಿಂದ ಬಳಲ್ತಾದ್ನೆ? ಜೋಡಿಯಾಗಿರದ ಅಂತಃಸ್ರಾವಕ ಗ್ರಂಥಿ ಯಾವುದು? ಪಿಟ್ಯುಟರಿ ಗ್ರಂಥಿಯ ಸ್ಥಾನ. ಪಿಟ್ಯುಟರಿ ಗ್ರಂಥಿಯ ಸ್ರವಿಕೆಯನ್ನು ನಿಯಂತ್ರಿಸುವ ಭಾಗ. ಬೆಳವಣಿಗೆ ಹಾರ್ಮೋನಿನ ಕಾರ್ಯ ಏನು? ಆಂಡ್ರೋಜೆನ್ ಸ್ರವಿಸುವ ಗ್ರಂಥಿ ಯಾವುದು? ಹುಲಿಯನ್ನು ನೋಡಿದ ವ್ಯಕ್ತಿಯೊಬ್ಬನ ಹೃದಯ ಬಡಿತ, ರಕ್ತದ ಒತ್ತಡ ಹೆಚ್ಚಾಗಿದ್ದರೆ ಈ ಸಂದರ್ಭದಲ್ಲಿ ಆತನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಹಾರ್ಮೋನು ಯಾವುದು? ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಯಾವುದನ್ನು ಕರಿತೀವಿ? ಪ್ರೌಢಾವಸ್ಥೆಯ ಹಾರ್ಮೋನ್ ಅಂತ ಯಾವುದನ್ನು ಕರಿತೀವಿ? ಹೆದರಿಕೆ, ಹೋರಾಡುವಿಕೆ, ಪಲಾಯನ ಈ ಸಂದರ್ಭವನ್ನು ಎದುರಿಸಲು ಸಿದ್ಧಗೊಳಿಸುವ ಹಾರ್ಮೋನು ಯಾವುದು? ದೊಡ್ಡದಾದ ಅಂತಃಸ್ರಾವಕ ಗ್ರಂಥಿ ಯಾವುದು? ದೇಹದ ಸಾಮಾನ್ಯ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನನ್ನು ಉತ್ಪತ್ತಿ ಮಾಡೋ ಗ್ರಂಥಿ ಯಾವುದು? ದೈತ್ಯತೆ ಮತ್ತು ಕುಬ್ಜತೆ ಗ್ರಂಥಿಯ ಅಸಾಮಾನ್ಯ ಸ್ರವಿಕೆಯಿಂದ ಉಂಟಾಗುವ ರೋಗ. ಅಂತಃಸ್ರಾವಕ ಗ್ರಂಥಿಗಳು ತಮ್ಮ ಸ್ರವಿಕೆಯನ್ನು ನೇರವಾಗಿ ಯಾವ ಹೇಳಿಕೆ ಸರಿ ಇದೆ? ಪ್ರಚೋದನೆ ಅಂದರೆ ಏನು? ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಂದರೆ ಸ್ಪೈರೋಗೆರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯು ಈ ಕೆಳಗಿನ ವಿಧಾನದಿಂದ ನಡೀತದೆ. ಜೀವಿಯೊಂದರ ಕಾಯ ಕೋಶಗಳಿಗೆ ಹೋಲಿಸಿದರೆ ಅದರ ಲಿಂಗ ಕೋಶಗಳಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ. ಹೂವಿನಲ್ಲಿರುವ ಹೆಣ್ಣು ಸಂತಾನೋತ್ಪತ್ತಿ ಭಾಗ. ಮನುಷ್ಯರಲ್ಲಿ ತಾಯಿ ಮತ್ತು ಭ್ರೂಣದ ನಡುವೆ ಪೋಷಕಾಂಶಗಳು ವಿಸರ್ಜನಾ ವಸ್ತುಗಳ ವಿನಿಮಯಕ್ಕೆ ಸೇತುವೆಯಂತಿರುವ ಅಂಗ. ಋತುಚಕ್ರ ನಿಲ್ಲುವ ಪ್ರಕ್ರಿಯೆ ಯಾವುದು? ವೀರ್ಯಾಣುವಿನ ಚಲನೆಯ ಹಾದಿ ಹೇಗಿದೆ? ಬೇರು, ಕಾಂಡ ಮತ್ತು ಎಲೆಗಳ ಮೂಲಕ ಸಸ್ಯ ಉತ್ಪತ್ತಿ ನಡೆಸುವ ವಿಧಾನ ಯಾವುದು? ಭವಿಷ್ಯದ ಕಾಂಡವಾಗಿ ಬೆಳೆಯುವ ಬೀಜದ ಯಾವುದು? ತಾರುಣ್ಯಾವಸ್ಥೆ ಹುಡುಗರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನು ಯಾವುದು? ಪರಾಗಸ್ಪರ್ಶ ಕ್ರಿಯೆಯ ನಂತರ ನಿಷೇಚನಕ್ಕೆ ಸರಿಯಾದ ನಳಿಕೆ ಯಾವುದು? ರೈಜೋಪಸ್ನಲ್ಲಿ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವ ದಂಡನೆಯ ರಚನೆಗಳು ಯಾವುವು? ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಳೆದುಕೊಂಡ ಸಸ್ಯಗಳಲ್ಲಿ ಯಾವ ರೀತಿಯಿಂದ ಸಂತಾನೋತ್ಪತ್ತಿ ಸಾಧ್ಯ? ಭೂಮಿ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿ ಯಾವುದು? ಡಾರ್ವಿನ್ ಸಿದ್ಧಾಂತದ ಅತಿ ದೊಡ್ಡ ಲೋಪವೇನೆಂದರೆ ಅಂತ ಕೇಳಿದರು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಸಾಮರ್ಥ್ಯ -1.5 ಡಯಾಪ್ಟರ್ ಆಗಿರುವ ಮಸೂರದ ಸಂಗಮ ದೂರ ಎಷ್ಟಾಗಿರ್ತದೆ? ಸಂಗಮ ದೂರ 10 ಸೆಂಟಿಮೀಟರ್ ಇರುವ ಪೀನ ಮಸೂರದಿಂದ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತು ಇಟ್ಟಾಗ ಪ್ರತಿಬಿಂಬ ಎಷ್ಟು ದೂರದಲ್ಲಿ ಬರ್ತದೆ? ಒಂದು ಹೊಸ ಸ್ಟೀಲ್ ಚಮಚದಲ್ಲಿ ನೀವು ನಿಮ್ಮ ತಲೆ ಕೆಳಕಾದ ಪ್ರತಿಬಿಂಬವನ್ನು ನೋಡಿದ್ರೆ ಚಮಚದ ಆ ಭಾಗ ಈ ರೀತಿ ವರ್ತಿಸ್ತದೆ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ನಾವು ಕತ್ತಲೆ ಕೋಣೆಯನ್ನು ಪ್ರವೇಶಿಸಿದ ಸ್ವಲ್ಪ ಸಮಯ ನಮಗೆ ಏನನ್ನೂ ನೋಡಲು ಸಾಧ್ಯವಾಗುವುದಿಲ್ಲ. ಏಕೆ? ಒಬ್ಬ ವ್ಯಕ್ತಿಗೆ ಆಸ್ಟಿಗ್ಮ್ಯಾಟಿಸಮ್ ದೋಷವಿದೆ. ಆತನಿಗೆ ವೈದ್ಯರು ನೀಡುವ ಯಾವ ಮಸೂರವನ್ನು ಬಳಸಲಿಕ್ಕೆ ಸಲಹೆ ಕೊಡ್ತಾರೆ. 2 ಮೀಟರ್ ದೂರದಲ್ಲಿರುವ ವಸ್ತುವನ್ನು ಒಬ್ಬ ವಿದ್ಯಾರ್ಥಿಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಈ ದೋಷವನ್ನು ಸರಿಪಡಿಸಲು ಬಳಸುವ ಮಸೂರದ ಸಾಮರ್ಥ್ಯ ಯಾವುದು? ಕೆಳಗಿನವುಗಳಲ್ಲಿ ಕಣ್ಣಿನ ದಾನ ಮಾಡಲು ಸಾಧ್ಯವಿಲ್ಲದವರು. ಒಬ್ಬ ಹುಡುಗನು ಸೂರ್ಯನ ಬೆಳಕಿರುವ ಸಮಯದಲ್ಲಿ ಜಲಪಾತದ ಬಳಿ ನಿಂತು ಕಾಮನ ಬಿಲ್ಲವನ್ನು ನೋಡ್ತಾನೆ. ಹಾಗಾದರೆ ಸೂರ್ಯನು ಅವನ ಯಾವ ಸ್ಥಾನದಲ್ಲಿದ್ದಾನೆ? ಮಂಜಿನ ಮೂಲಕ ವಸ್ತುಗಳು ಸರಿಯಾಗಿ ಗೋಚರಿಸುವುದಿಲ್ಲ. ಏಕೆ? ಶಿಶುಗಳಲ್ಲಿ ಕಣ್ಣಿನ ಸಮೀಪ ಬಿಂದು ಎಷ್ಟಾಗಿರ್ತದೆ? ಪಟ್ಟಕದ ಮೂಲಕ ಬಿಳಿಯ ಬೆಳಕು ಹಾದು ಹೋದಾಗ ಅತಿ ಹೆಚ್ಚು ಬಾಗೋ ಬಣ್ಣ ಯಾವುದು? ರೆಟಿನಾ ಮೇಲೆ ಮೂಡುವ ಪ್ರತಿಬಿಂಬ ಹೇಗಿರ್ತದೆ?
ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರಲೇ ಕಾರಣ ಏನು? ಸಮೀಪ ದೃಷ್ಟಿ ಮತ್ತು ಅಥವಾ ಮೆಟ್ರೋಪಿಯಾದ ಸಂದರ್ಭದಲ್ಲಿ ವಸ್ತುವಿನ ಪ್ರತಿಬಿಂಬ ಎಲ್ಲಿರ್ತದೆ? ವಿದ್ಯುತ್ ಶಕ್ತಿಯಲ್ಲಿ ಓಮ್ನ ನಿಯಮ ಪ್ರತಿನಿಧಿಸುವ ಸೂತ್ರ. ವಾಹಕದ ತಾಪವನ್ನು ಹೆಚ್ಚಾದರೆ ರೋಧ ಏನಾಗ್ತದೆ? 1 ವೋಲ್ಟ್ ಭಾಗಿಸು 1 ಆಂಪಿಯರ್ ಎನ್ನುವುದು 1 ಓಮ್ಗೆ, ಹಾಗಾದರೆ 1 ಜೂಲ್ ಬಾರ್ 1 ಕೂಲಮ್ ಎಂಬುದು ಏನು? ಒಂದು ವಾಹಕ ತಂತಿಯಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಹೇಗಿರ್ತದೆ? ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ನ ದರ 8 ಆಂಪಿಯರ್ ಆದರೆ ಈ ವಾಕ್ಯದ ಅರ್ಥ ಏನು? ಕೆಳಗಿನಲ್ಲಿ ಯಾವುದು ವಿಭವಾಂತರವನ್ನು ಪ್ರತಿನಿಧಿಸ್ತದೆ? ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು? 1/5 ಇಟ್ ಮೀನ್ಸ್ 1/5 ಓಮ್ ಪ್ರತಿರೋಧಕವಿರುವ 5 ರೋಧಗಳನ್ನು ಬಳಸಿಕೊಂಡು ಗರಿಷ್ಠ ಎಷ್ಟು ಪ್ರತಿರೋಧಕಗಳನ್ನು ಪಡಿತೀರಿ? ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ. ಓಮ್ನ ನಿಯಮ ಪ್ರತಿನಿಧಿಸುವ ಸಮೀಕರಣ ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಶಕ್ತಿ ಮತ್ತು ಕಾಂತದ ಪರಸ್ಪರ ಹೇಗಿರ್ತಾವ? ಡೈನಮೋದಲ್ಲಿ ಸುರುಳಿ ಸ್ಥಿರವಾಗಿದ್ದು ಕಾಂತವು ಚಲಿಸುತ್ತಿದ್ದರೆ ಕಾರ್ಬನ್ ಕುಂಚಗಳ ಅವಶ್ಯಕತೆ ಇಲ್ಲ, ಏಕೆ? ಡೈನಮೋ ಪ್ರತಿ ಸೆಕೆಂಡಿಗೆ 100 ಸೈಕಲ್ ಪೂರೈಸುತ್ತದೆ, ಆದರೆ ಎಸಿಯ ಕಂಪನಾಂಕ ಹೇಗಿರ್ತದೆ? ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕವು ಕಾಂತಕ್ಷೇತ್ರದಿಂದಾಗಿ ಉತ್ತರಕ್ಕೆ ಪಲ್ಲಟಗೊಂಡಿದೆ, ಆಗ ಕಾಂತಕ್ಷೇತ್ರದ ದಿಕ್ಕು ಹೇಗಿದೆ? ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನ. ಒಂದು ದಂಡಕಾಂತದ ಕಾಂತಕ್ಷೇತ್ರವನ್ನು ಗುರುತಿಸಲು ಏನನ್ನು ಆಯ್ದುಕೊಳ್ತೀರಿ? ಕಾಂತೀಯ ಬಲರೇಖೆಗಳ ಲಕ್ಷಣಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ. ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ಸುರುಳಿಯು ಸುತ್ತಲಿನ ಕಾಂತಕ್ಷೇತ್ರವನ್ನು ಹೆಚ್ಚಿಸಲಿಕ್ಕೆ ಏನು ಕಾರಣ? ನೆಕ್ಸ್ಟ್ ಕಾಂತಕ್ಷೇತ್ರದ ಸರಿಯಾಗಿ ವಿವರಣೆಯನ್ನು ಗುರುತಿಸ್ತಕ್ಕಂಥ ಹೇಳಿಕೆ ಇತ್ತು. ಗೃಹ ಬಳಕೆ ಮಂಡಲದಲ್ಲಿ ಹೃಸ್ವ ಮಂಡಲದಲ್ಲಿ ರಕ್ಷಿಸಲು ಬಳಸುವ ಉಪಕರಣ. ಇನ್ನು ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ಸುರುಳಿಯ ಸುತ್ತಲೂ ಕಾಂತಕ್ಷೇತ್ರ ಹೆಚ್ಚಿಸಲು ಏನು ಮಾಡಬೇಕು? ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರ ಹೇಗಿರ್ತದೆ? ಒಂದು ಪ್ರೋಟಾನ್ ಕಾಂತಕ್ಷೇತ್ರದಲ್ಲಿ ಮುಕ್ತವಾಗಿ ಚಲಿಸಲು ಈ ಕೆಳಗಿನ ಯಾವ ಗುಣವನ್ನು ಬದಲಾಯಿಸ್ತೀವಿ? ಆಮೇಲೆ ಲಾಸ್ಟ್, ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸ್ತದೆ? ನಮ್ಮ ಪರಿಸರದಲ್ಲಿ ಹಸಿರು ಸಸ್ಯಗಳು ಡ್ಯಾಶ್ ಕುರಿ ಸಿಂಹ. ಸೊ ಇದರಲ್ಲಿ ಶಕ್ತಿ ಪ್ರಮಾಣ ಕೇಳಿದ್ದಾರೆ ನೋಡಿ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು. ಈ ಕೆಳಗಿನ ಜೀವಿಗಳಲ್ಲಿ 3ನೇ ಪೋಷಣಾ ಸ್ತರಕ್ಕೆ ಸೇರಿದವರು ಯಾವುವು? ಓಝೋನ್ನಲ್ಲಿರುವ ಆಕ್ಸಿಜನ್ ಅಣುಗಳ ಸಂಖ್ಯೆ. ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಮತ್ತು ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳು. ಓಝೋನ್ ಪ್ರವಾಹದ ಕುಸಿತವನ್ನು ತಡೆಗಟ್ಟುವಲ್ಲಿ ಅತ್ಯಂತ ಪ್ರಮುಖವಾದ ಮೈಲಿಗಲ್ಲು ಯಾವುದು? ಪ್ಲಾಸ್ಟಿಕ್ ಬಗೆಗಿನ ತಪ್ಪಾದ ಹೇಳಿಕೆ. ಜೈವಿಕ ವಿಘಟನೆಗೆ ಒಳಪಡುವ ವಸ್ತುಗಳ ಕುರಿತು ಸರಿಯಾದ ಹೇಳಿಕೆ. ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು, ಏಕೆ? ಓಕೆನಾ. ಜೈವಿಕ ವಿಘಟನೆ ಹೊಂದುವ ವಸ್ತುಗಳನ್ನು ಮಾತ್ರ ಹೊಂದಿರುವ ಗುಂಪು ಯಾವುದು? ಇನ್ನು ಸೂರ್ಯನ ನೆರಳಾತೀತ ಕಿರಣಗಳು ವಾಯುಮಂಡಲ ಪ್ರವೇಶಿಸುವುದರಿಂದ ಮಾನವನ ಆರೋಗ್ಯದ ಮೇಲೆ ಉಂಟಾಗಬಹುದಾದ ಪರಿಣಾಮ. ಇನ್ನು ಓಝೋನ್ ಪದರದ ಉಂಟಾಗುವಿಕೆ ವಿಕಿರಣ ಕಾರಣವಾದ ವಿಕಿರಣ. ಓಝೋನ್ ಪದರದ ನಶಿಸುವಿಕೆಗೆ ಕಾರಣವಾದ ಸಂಯುಕ್ತ. ರಕ್ತದಲ್ಲಿರುವ ಆಕ್ಸಿಜನನ್ನು ಶ್ವಾಸಕೋಶಗಳು ಹೀರಿಕೊಳ್ಳಲು ತೊಂದರೆ ಮಾಡುವ ಮಾಲಿನ್ಯಕಾರಕ. ಇನ್ನು ಒಂದು ಅಂಕದಲ್ಲಿ ರಸಾಯನಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿದ್ದಾವೆ. ಭಾಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡಿ ಬರ್ತಕ್ಕಂಥ ಪ್ರಶ್ನೆ. ಸ್ವಲ್ಪ ಪಾಸ್ ಮಾಡಿಕೊಡ್ರಿ, ಇವು ಬಂದೇ ಬರ್ತಕ್ಕಂಥ ಪ್ರಶ್ನೆ. ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆ? ಸಂಯೋಗ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತೀವಿ, ಏಕೆ? ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತೀವಿ, ಏಕೆ? ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು? ಸಂಕ್ಷಾರಣ ಅಂದ್ರೇನು? ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಏಕೆ ಬಳಿತೀವಿ? ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸ್ತೀವಿ? ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ, ದ್ಯುತಿಸಂಶ್ಲೇಷಣೆಯನ್ನು ಅಂತರುಷ್ಣಕ ಕ್ರಿಯೆ ಅಂತಲೇ ಏಕೆ ಪರಿಗಣಿಸ್ತೀವಿ? ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ? ರಾಶಿ ಸಂರಕ್ಷಣಾ ನಿಯಮ. ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು? ಗ್ರಹಣ ಸೂಚಕಗಳಿಗೆ 2 ಉದಾಹರಣೆ, ಸಂಶ್ಲೇಷಿತ ಸೂಚಕಗಳಿಗೆ 2 ಉದಾಹರಣೆ, ನೈಸರ್ಗಿಕ ಸೂಚಕಗಳಿಗೆ 1 ಉದಾಹರಣೆ. ಆಮ್ಲಗಳು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸೋದಿಲ್ಲ? ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ, ಏಕೆ? ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂಥ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳಂತೆ ಏಕೆ ವರ್ಗೀಕರಿಸೋದಿಲ್ಲ? ಇವೆಲ್ಲ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳಿತ್ತು. ಇಷ್ಟು ನೋಡ್ಕೊಂಡು ಹೋದರೆ ಸಾಕು. ಖಂಡಿತವಾಗಿ ಏನೊಂದು 16 ಇದಾವಲ್ಲ, ಇಟ್ ಮೀನ್ಸ್ 8 ಬಹು ಆಯ್ಕೆಗಳಾಗಿರ್ಬೋದು, ಆಮೇಲೆ 8 ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಕವರ್ ಆಗ್ತಾವೆ. ಇನ್ನು ನೀವು ಏನು ಮಾಡಬೇಕು ಈ ಪ್ರಶ್ನೆಗಳಿಗೆ, ಸೊ ನೀವು ಓದಿದರೆ ಇಟ್ಸ್ ಓಕೆ, ಓದ್ದೇ ಇತ್ತಂದರೆ ಈ ಪ್ರಶ್ನೆಗಳಿಗೆ ಚೆನ್ನಾಗಿ ಗಮನ ಕೊಟ್ಕೊಂಡು ಹೋಗಿ. ಯಾಕಂದರೆ ಇವೆಲ್ಲ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಭೌತಶಾಸ್ತ್ರ ಆಗಿರ್ಬೋದು, ರಸಾಯನ ಆಗಿರ್ಬೋದು ಮತ್ತು ಜೀವಶಾಸ್ತ್ರಗಳಿರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು 2 ಮಾರ್ಕ್ಸ್ 3, 4, 5 ಮಾರ್ಕ್ಸ್ ಇದೇ ಥರನಾಗಿರ್ತಕ್ಕಂಥ
ಒಂದು ಪ್ರಶ್ನೆಗಳನ್ನು ಕೊಡ್ತೀನಿ. ಬೇರೆ ಸ್ಕೋರಿಂಗ್ ಪ್ಯಾಕೇಜ್ಗಳಲ್ಲಿ ಕೂಡ ನಿಮಗೆ ಏನಾಗ್ತವಪ್ಪ ಅಂದ್ರೆ ಪ್ರಶ್ನೆಗಳ ಜೊತೆಗೆ ಉತ್ತರಗಳನ್ನು ಸಹಿತ ಕೊಡ್ತಾರೆ. ಅದನ್ನು ಕೂಡ ತಾವುಗಳು ನೋಡಿಕೊಳ್ಳಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್